ಮಾಡೋ ಕೆಲಸಕ್ಕೆ ಬೇಕಾಗಿರೋ ಟೂಲ್ಸು ಕಟಿಂಗ್ ಬ್ಲೇಡ್ ಒಂದು, ಟೆಸ್ಟರ್ ಒಂದು, ಹೋಲ್ಡರ್ ಒಂದು, ಆ್ಯಂಗಲ್ ಹೋಲ್ಡ್ರ್ ಈ ಥರ ಬ್ಯಾಟ್ ಯಾವುದಾದ್ರೂ ಒಂದು ತಗೊಳ್ಬೋದು, ಬಲ್ಪ್ ಒಂದು, ಗ್ಯಾಂಗ್ ಬಾಕ್ಸ್ ಒಂದು 2+2 ಗ್ಯಾಂಗ್ ಬಾಕ್ಸ್ ಒಂದು, ವೈರ್ ಒಂದು, ವೈರ್ 2 ಪೀಸ್ ತಗೊಳ್ಬೇಕು. ಕನೆಕ್ಷನ್ ಮಾಡ್ಕೊಳ್ಳೋಣ. ನಾನು ಹೋಲ್ಡ್ರಿಗೆ ಒಂದು ವೈರ್ ಕನೆಕ್ಷನ್ ಮಾಡಿದ್ದೀನಿ. ಅದೇ ಥರ ಕಟಿಂಗ್ ಬ್ಲೇಡ್ನಲ್ಲಿ ಸ್ಲೀವ್ ಮಾಡಿಕೊಂಡು ಕ್ಲೀನಾಗಿ ಸ್ಲೀವ್ ಮಾಡ್ಕೊಳ್ಳೋಣ. ಸ್ಲೀವ್ ಮಾಡ್ಕೊಂಡು ಕೈನಲ್ಲಿ ಟ್ವಿಸ್ಟ್ ಮಾಡ್ಕೊಬೇಕು, ಯಾಕಂದರೆ ಪಿಸರ್ಗಳು ಇರ್ತದೆ. ಕೈನಲ್ಲಿ ಟ್ವಿಸ್ಟ್ ಮಾಡ್ಕೊಬೇಕು. ಟ್ವಿಸ್ಟ್ ಮಾಡಿ ಸ್ಕ್ರೂ ಲೂಸ್ ಮಾಡಿ ಕನೆಕ್ಷನ್ ಹಾಕೋಣ. ಫುಲ್ ಟೈಟ್ ಮಾಡ್ಕೊಂಡ್ಬಿಡೋಣ ಸ್ಕ್ರೂನ. ಆಮೇಲೆ ನ್ಯೂಟ್ರಲ್ ಕನೆಕ್ಷನ್ ಹಾಕೊಬೇಕು. ಸ್ಕ್ರೂನು ಲೂಸ್ ಮಾಡಿಕೊಂಡು ನ್ಯೂಟ್ರಲ್ ಕನೆಕ್ಷನ್ ಹಾಕೊಂಡು ಎನ್ ಅಂತ ಇರ್ತದೆ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. 2 ವೈರ್ ಇರಬೇಕು. ಫುಲ್ ಟೈಟ್ ಮಾಡ್ಕೊಳ್ಳೋಣ. 2 ವೈರ್ ಕನೆಕ್ಷನ್ ಹಾಕ್ಕೊಬೇಕು. ಅಲ್ಲಿ ಒಂದು ಕಡೆ ಎನ್ ಅಂತ ಇದೆ ಅಲ್ಲಿ, ಇನ್ನೊಂದು ಹೋಲ್ಡರ್ ಜೊತೆ ಇರ್ತದಲ್ಲ ಆ ವೈರ್ ತಗೊಬೇಕು. ಅಲ್ಲಿ ನ್ಯೂಟ್ರಲ್ ವೈರ್ನ ಟ್ವಿಸ್ಟ್ ಮಾಡ್ಕೊಬೇಕು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ರೆಡ್ ಕಲರ್ ವೈರ್ ಎತ್ಕೊಬೇಕು. ರೆಡ್ ಕಲರ್ ವೈರ್ ಸ್ವಿಚ್ ಪೀಸ್ ಅದು ಎತ್ಕೊಂಡು ಎಲ್ ಅಂತ ಇರ್ತದೆ ಅಲ್ಲಿ ಕನೆಕ್ಟ್ ಮಾಡ್ಕೊಬೇಕು. ಅಲ್ಲಿ ಕನೆಕ್ಟ್ ಮಾಡಿ ತೋರಿಸ್ತೀನಿ ಒಂದೊಂದಾಗಿ. ಕ್ಲೀನಾಗಿ ಮಾಡಿದ್ರೆ ನಿಮಗೆ ಕ್ಲೀನ್ ಅರ್ಥ ಆಗ್ತದೆ ಹೇಗೆ ಮಾಡೋದಂತ. ಸ್ವಿಚ್ ಪೀಸ್ ಇದೆ ಅಲ್ಲ ಅಲ್ಲಿ ಇನ್ನೊಂದು ವೈರ್ ಹಾಕ್ಕೊಬೇಕು. ಅದೇ ಥರನೇ ತಗೊಳ್ಳೋಣ. ಸ್ಲೀವ್ ಮಾಡ್ಕೊಳ್ಳೋಣ ಕಟಿಂಗ್ ಬ್ಲೇಡ್ನಲ್ಲಿ. ನಿಮ್ಮ ಹತ್ರ ಕಟ್ಟರ್ ಇದ್ದರೆ ಕಟ್ಟರ್ನಲ್ಲಿ ಯೂಸ್ ಮಾಡ್ಬೋದು. ಸ್ಲೀವ್ ಮಾಡಿಕೊಂಡು 2 ಟ್ವಿಸ್ಟ್ ಮಾಡ್ಕೊಬೇಕು ಕಟಿಂಗ್ ಬ್ಲೇಡ್ನಲ್ಲಿ. ನಿಮ್ಮ ಮನೆಯಲ್ಲಿ ಯೂಸ್ ಆಗ್ತದೆ ಕೆಲಸ ಮಾಡೋದಕ್ಕೆ ಅಲ್ವಾ. ಏನು ಕೆಲಸ ಬರ್ತದಲ್ಲ ಮಾಡೋಕ್ಕೆ ಎಲೆಕ್ಟ್ರಿಷಿಯನ್ನ ಕರಿತೀರಾ. ಸಮ್ಟೈಮ್ಸ್ ಅವರು ಬಂದು ಮಾಡೋದಿಲ್ಲ, ಎಮರ್ಜೆನ್ಸಿಗೆ ಬರೋದಿಲ್ಲ. ನಮ್ಮ ಕಮೆಂಟ್ನಲ್ಲಿ ಕೇಳಿಸಿದ್ರೆ ನಾವು ನಿಮಗೆ ಹೇಳ್ಕೊಡ್ತೀವಿ ಏನೇನು ಮಾಡಬೇಕಂತ. ಎಮರ್ಜೆನ್ಸಿ ಟೈಮಲ್ಲಿ ಫ್ಯೂಸ್ ಹೋಗಿದ್ರೆ ಆ ಥರ. ಸ್ಕ್ರೂ ತಗೊಳ್ಳೋಣ. ಸ್ವಿಚ್ ಹತ್ರ ಸ್ಕ್ರೂ ಲೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಬೇಕಲ್ಲಿ. ಫುಲ್ ಟೈಟ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಅದೇ ಥರ ಒಂದೊಂದು ವೈರ್ ಇರುತ್ತಲ್ಲ ಅದು ಸಾಕೆಟ್ ಹತ್ರ ಕೊಟ್ಕೊಬೇಕು. ಅದು ಅದೇ ಥರ ಫುಲ್ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಕಟಿಂಗ್ನಲ್ಲಿ ಕಟ್ ಮಾಡಿ ಸ್ಲೀವ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ಅಲ್ಲಿ ಎಲ್ ಹತ್ರ ಅಲ್ಲಿ ಕೊಡೋಣ ಕನೆಕ್ಷನ್. ಫುಲ್ ಟೈಟ್ ಮಾಡ್ಕೊಂಡ್ಬಿಡೋಣ. ನೋಡ್ಕೊಳ್ಳಿ ಒಂದ್ಸಲಿ. ಅಲ್ಲಿ ರೆಡ್ ಕಲರಿಂದ ರೆಡ್ ಕಲರು ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಆ ಕಡೆಯಿಂದ ಅಲ್ಲಿ ಎಲ್ ಹತ್ರ ಎಲ್ಲೂ ಸ್ವಿಚ್ ಕನೆಕ್ಷನ್ ಡೈರೆಕ್ಟ್ ಒಂದು ಸ್ವಿಚ್ಗೆ 2 ಸಾಕೆಟ್ ಕನೆಕ್ಷನು. 2+2 ಸಾಕೆಟ್ ಇದು. ಒಂದು ಸ್ವಿಚ್ ಇವಾಗ ಡಮ್ಮಿ ಆಗಿದೆ, ಅದು ಹೋಲ್ಡರ್ ಕನೆಕ್ಷನ್ ಕೊಡಬೇಕು. ಅದು ಕನೆಕ್ಷನ್ ಕೊಟ್ಟಿದ್ದೀವಲ್ಲ ಅದೇ ಥರ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಹೋಲ್ಡರ್ನಲ್ಲಿ ಪವರ್ ಬರ್ತದೆ. ಆಮೇಲೆ ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟಿದ್ದೀನಿ ಒಂದು ನೋಡಿ. ಈ ಒಂದು ವೈರು ಲೆಂತ್ ಬಿಟ್ಟಿದ್ದೀನಲ್ಲ ಇದು ಡೈರೆಕ್ಟಾಗಿ ಹೋಗಿ ನ್ಯೂಟ್ರಲ್ನಲ್ಲಿ ಕನೆಕ್ಟ್ ಆಗಿದೆ. ಬ್ಲ್ಯಾಕ್ ಕಲರ್ ವೈರ್ ಒಂದು ಕನೆಕ್ಟ್ ಮಾಡಿದ್ದೀನಿ, ಅದು ನ್ಯೂಟ್ರಲ್ಲು. ಒಂದು ವೈರ್ ನೋಡಿ ಇದು ಯೆಲ್ಲೋ ಕಲರ್ ಕನೆಕ್ಟ್ ಮಾಡಿದ್ದೀನಲ್ಲ ಇದು ಫೇಸ್ನ ಕೊಡಬೇಕು. ಅದು ಮತ್ತು ಇದು ಜೋಡಿಯಾಗಿ ಸಪ್ರೇಟಾಗಿ ಒಂದು ಕನೆಕ್ಟ್ ಮಾಡ್ಕೊಬೇಕು. ಅದು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ. ಕನೆಕ್ಷನ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ಬಲ್ಪ್ ಒಂದು ಹಾಕೊಳ್ಳೋಣ. ಹೋಲ್ಡರ್ನಲ್ಲಿ ಕನೆಕ್ಟ್ ಮಾಡ್ಕೊತೀನಿ ಬಲ್ಪು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆವಾಗಲೇ ನಿಮಗೆ ನಾನು ಹಾಕೋ ವೀಡಿಯೋ ನಿಮಗೆ ತಲುಪ್ತದೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆವಾಗಲೇ ನೋಟಿಫಿಕೇಶನ್ ಇದಾಗೋದು. ಅರ್ತಿಗೊಂದು ಹಾಕಿಲ್ಲ ಅಲ್ಲಿ ನೋಡಿ, ಅದೇ ತೋರಿಸ್ತಾ ಇದ್ದೀನಿ. ಅರ್ತಿಗೊಂದು ಹಾಕಿಲ್ಲ, ಅದು ಸ್ವಿಚ್ ಬೋರ್ಡ್ ಕನೆಕ್ಷನ್ ಮಾಡ್ಕೊಂಡಾಗ ಅಲ್ಲಿ ಹಾಕೊಬೇಕಿತ್ತು. ಸ್ಯಾಂಪಲ್ ವೀಡಿಯೋ ಅಲ್ಲ, ಅದರಿಂದ ಸ್ವಿಚ್ ಬೋರ್ಡ್ನಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಾಗ ಮಾಡಿಕೊಡ್ತಾರೆ ಅರ್ತಿಂಗ್. ಅದು ನೋಡಿ ನ್ಯೂಟ್ರಲ್ ಹೆಂಗೆ ಕನೆಕ್ಷನ್ ಹಾಕಿದ್ದೀನಿ ಎಲ್ಲ ನೋಡ್ಕೊಂಡಿದ್ದೀರಲ್ಲ ನೋಡಿ. ಇವಾಗ ಅದು 2 ವೈರು ಟೇಪ್ ಹಾಕ್ಕೊಂಡ್ಬಿಡೋಣ. ಒಂದು ಅಲ್ಲಿ ಸ್ಲೀವ್ ಆಗಿದೆ, ಸ್ಲೀವ್ ಆಗಿದೆ, ಅದರಿಂದ ಟೇಪ್ ಹಾಕ್ತಾ ಇದ್ದೀನಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಟಿಫಿಕೇಷನು ನಿಮ್ಗೆ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ಗಳು ಬರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ಬರೋ ನೋಟಿಫಿಕೇಷನ್ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನಾವು ಏನೇನು ವೀಡಿಯೋ ಹಾಕ್ತೀನಿ ಅದು ನಿಮಗೆ ತಲುಪ್ತದೆ. ಏನೇನು ಡೌಟ್ ಇದ್ದರೂ ನೀವು ಕಮೆಂಟ್ನಲ್ಲಿ ಕೇಳ್ಬೋದು. ನೋಡಿ, ಆನ್ ಮಾಡ್ತಾಯಿದ್ದೀನಿ, ಆನ್ ಆಗಿದೆ. ಫಸ್ಟೇ ನಾನು ರೂಮ್ನಲ್ಲಿ MCB ಹಾಕ್ಕೊಂಡಿದ್ದೀನಿ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಏನಾದರೂ ಪ್ರಾಬ್ಲಮ್ ಆದರೆ ಟ್ರಿಪ್ ಆಗ್ತದೆ. ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ ನೋಡಿ. 16 amps MCB ಹಾಕ್ತೀನಿ ರೂಮ್ಗೆ. ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.